Hello everyone, my name is Pooja, Assistant Professor of Commerce for ER Government First Grade College, Pavagada. So in last video we were discussed about email security and usage of email. So last videoದಲ್ಲಿ email ಅನ್ನ ಹೇಗೆ secure ಮಾಡ್ಕೊಳ್ಳೋದು ಅಥವಾ protect ಮಾಡೋದು and email ಯಾವ ತರ uses ಅನ್ನ ಯಾವ ತರ usage ಅನ್ನ ಮಾಡ್ಕೊಳ್ಬಹುದು in business organization ಅನ್ನ ಕಲ್ತ್ಕೊಂಡ್ವಿ. When it comes to business organizations across company, whether it is small scale, medium scale, or large scale industries, every transactions will normally will happen through emails. So our clients or customers, they scatter all over the world or all over the country or all over the state. So if they want to contact, if they cannot go and meet directly. So to reduce the cost and to reduce the time, normally they will use emails. But email is not, it is not limited to ಏನಂತ ಹೇಳ್ಬೋದು ಅಂದ್ರೆ so email is not too protected from the hackers because it is open and anybody can access it. So there is no protection for it. So ನೀವೇನ್ ಮಾಡ್ಬೇಕಾಗತ್ತೆ ಅವಾಗ ನಿಮ್ಮ ಡೇಟಾ ಅಥವಾ ನಿಮ್ಮ ಅಟ್ಯಾಚ್ಮೆಂಟ್ಸ್ ಸೊ ಅದನ್ನ ಯಾರು ಥೆಫ್ಟ್ ಮಾಡಬಾರ್ದು ಅಥವಾ ಸ್ಟೀಲ್ ಮಾಡಬಾರ್ದು ಅಂದ್ರೆ ಯು ನೀಡ್ ಟು ಪ್ರೊಟೆಕ್ಟ್ ಯುವರ್ email so that you have to make a different policies or better tools you have to use to protect your email ಅದನ್ನ ಕಲ್ತ್ಕೊಂಡ್ವಿ ಯಾವ್ಯಾವ different techniques ಅನ್ನ ಯೂಸ್ ಮಾಡಬಹುದು ಅನ್ನೋದನ್ನ and the different uses of email ಅನ್ನೋದನ್ನ ತಿಳ್ಕೊಂಡ್ವಿ ಲಾಸ್ಟ್ ವಿಡಿಯೋದಲ್ಲಿ. ಅಂಡ್ ಈ ವಿಡಿಯೋದಲ್ಲಿ ನಾವು ಏನ್ ಕಲ್ತ್ಕೊಳ್ತಾ ಇದೀವಿ ಅಂತಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಡಿಸೈನಿಂಗ್ ದಿ ವೆಬ್ ಪೇಜ್. As a commerce students, for computer science students it is easy, so they will learn in their course. But as a commerce student, it is not easy. So our field is accounting and finance. So accounting information subjects ಅನ್ನ ಕಲಿತಾ ಹೋಗ್ತೀವಿ, finance subjects ಅನ್ನ ಕಲಿತಾ ಹೋಗ್ತೀವಿ, marketing subjects ಅಥವಾ taxation ಆಗಿರ್ಬೋದು ಅಥವಾ HR ಆಗಿರ್ಬೋದು. ಬಟ್ ಕಂಪ್ಯೂಟರ್ ಅಂತ ಬಂದಾಗ ನಮ್ಗೆ ಅಷ್ಟು ಇನ್ ಡೆಪ್ತ್ ನಾಲೆಡ್ಜ್ ಇರೋದಿಲ್ಲ. ಸೊ ಅದಕ್ಕೋಸ್ಕರನೇ ಬಿಸ್ನೆಸ್ ಅಲ್ಲಿ ಕಂಪ್ಯೂಟರ್ ರೋಲ್ ಏನನ್ನೋದನ್ನ ತಿಳಿಸೋದಕ್ಕೆ ಅಂತಾನೆ ಈ ಸಬ್ಜೆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ನಮ್ಗೆ ವೆಬ್ ಪೇಜ್ ಡಿಸೈನ್ ಮಾಡೋದಾಗಿಲ್ಲ ಅಥವಾ ವೆಬ್ಸೈಟ್ಸ್ ಅನ್ನ ಕ್ರಿಯೇಟ್ ಮಾಡೋದು ದಟ್ ಇಸ್ ನಾಟ್ ಟೂ ಈಸಿ. ಸೊ ನಾರ್ಮಲ್ ಬೇಸಿಕ್ಸ್ ಅನ್ನ ಕಲ್ತ್ಕೊಂಡಿರ್ತೀವಿ, ಲೈಕ್ ಸ್ವಿಚ್ ಆನ್ ಮಾಡೋದು, ಸ್ವಿಚ್ ಆಫ್ ಮಾಡೋದು, ಅಥವಾ MS ವರ್ಡ್, PPT, ಎಕ್ಸೆಲ್, ಟ್ಯಾಲಿ, DTP ಚಿಕ್ಕ ಚಿಕ್ಕದಾಗಿ ಕಲ್ತ್ಕೊಂಡಿರ್ತೀವಿ. ಬಟ್ ಇಷ್ಟು ಇನ್ ಡೀಟೈಲ್ ಆಗಿ ನಮ್ಗೆ ಕೋರ್ಸ್ ಅಲ್ಲಿ ಕಲಿಯೋದಕ್ಕೆ ಚಾನ್ಸ್ ಇರಲ್ಲ. ಸೊ ಇಫ್ ಯು ವಾಂಟ್ ನಾವು ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ ಕಲ್ತ್ಕೊಳ್ಬಹುದು. So at least we will try to learn here a little bit of designing the web page. So first we need to understand what is web page design. ಏನ್ ವೆಬ್ ಪೇಜ್ ಅಂದ್ರೆ ಏನು, ಅದನ್ನ ಹೇಗೆ ಡಿಸೈನ್ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ವಾಟ್ ಇಸ್ ವೆಬ್ ಪೇಜ್ ಅನ್ನೋದನ್ನ. ಸೊ ಇವಾಗ ಅದನ್ನ ಯಾವ ತರ ಡಿಸೈನ್ ಮಾಡಬಹುದು ಅಂತ ನೋಡ್ತಾ ಹೋಗೋಣ, ಯಾವ ತರ ಕ್ರಿಯೇಟ್ ಮಾಡಬಹುದು ಅಂತ. ಸೊ ವೆಬ್ ಡಿಸೈನ್ itself refers to the process of creating a web page's appearance and to the choice of a right color scheme, page layout, fonts, and more. Every single web page in a website has different content, but all the pages are using a similar graphic design. ಸೊ ವೆಬ್ ಪೇಜ್ ಅಂದ್ರೆ ನಾವೇನಿಲ್ಲ, ಸೊ ನಾವು ಗೂಗಲ್ ಕ್ರೋಮೋ ಅಥವಾ ಮೊಜಿಲ್ಲಾ ಫೈರ್ಫಾಕ್ಸ್ ಯಾವುದೋ ಒಂದು ವೆಬ್ ಬ್ರೌಸರ್ ಅನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಯಾವುದೋ ಇನ್ಫಾರ್ಮೇಶನ್ ಬೇಕು ಅದನ್ನ ಟೈಪ್ ಮಾಡ್ತೀವಿ. ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು ನಾವು ಏನ್ ಇನ್ಫಾರ್ಮೇಶನ್ ಬೇಕೋ ಅದನ್ನ ಟೈಪ್ ಮಾಡಿದಾಗ ಸರ್ಚ್ ಕೊಟ್ಟಾಗ ಸೊ ನಿಮ್ಗೆ ಓಪನ್ ಆಗುತ್ತಲ್ಲ, ಸೊ ದಟ್ ಈಸ್ ಕಾಲ್ಡ್ ವೆಬ್ಸೈಟ್. ಯಾವ್ದೋ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಅದ್ರಲ್ಲಿ ವೆಬ್ಸೈಟ್ ಕನ್ಸಿಸ್ಟ್ ಆಫ್ ವೇರಿಯಸ್ ವೆಬ್ ಪೇಜಸ್. ಎಷ್ಟೊಂದು ವೆಬ್ ಪೇಜಸ್ ಓಪನ್ ನಿಮ್ಗೆ ವೆಬ್ಸೈಟ್ ಕೊಟ್ಟಾಗ ಎಷ್ಟೊಂದು ಓಪನ್ ಆಗುತ್ತೆ. ಸೊ ನೀವು ಯಾವ್ದ್ರ ಮೇಲೆ ಅದು ಒಂದು ಕ್ಲಿಕ್ ಮಾಡಿದ್ಮೇಲೆ ಬರ್ತಕ್ಕಂಥದ್ದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ವೆಬ್ ಪೇಜ್. ಸೊ ಐ ವಿಲ್ ಶೋ ಹಿಯರ್ ವಾಟ್ ಈಸ್ ವೆಬ್ ಪೇಜ್ ಅನ್ನೋದನ್ನ ಒಂದ್ಸಲ ನೋಡೋಣ. So what I will do is I will go to Google Chrome. So ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಸೊ www ಅಂದ್ರೆ HTTP ಅಂತ ಅಂದ್ರೆ, ದೆನ್ ವೆಬ್ ಬ್ರೌಸರ್ ಅಂದ್ರೆ ಏನು, ವೆಬ್ ಸರ್ವರ್ ಅಂದ್ರೆ ಏನು, ಸೊ ಅದನ್ನೆಲ್ಲ ನಿಮ್ಗೆ ಹೇಳಿದ್ದೆ. ಈಗ ನಾನು ಜಸ್ಟ್ ಟ್ಯಾಲಿ ERP9 ಇಂಟ್ರೊಡಕ್ಷನ್ ಅಂತ ಸುಮ್ಮನೆ ಯಾವುದೋ ಒಂದು ನಾನು ಕೊಟ್ಟೆ. ಸೊ ಇವಾಗ ಇದು ದಿಸ್ ಇಸ್ ಕಾಲ್ಡ್ ವೆಬ್ ಪೇಜ್. ನಿಮ್ಗೆ ಎಷ್ಟೊಂದು ಆಪ್ಷನ್ಸ್ ಅವೈಲೇಬಲ್ ಇದೆ. ವೆಬ್ ಪೇಜ್ ಅಂದ್ರೆ ಇಟ್ ಇಸ್ ಕನ್ಸಿಸ್ಟ್ ಆಫ್ ವೆಬ್ಸೈಟ್ ಅಂದ್ರೆ ಕನ್ಸಿಸ್ಟ್ ಆಫ್ ವೆಬ್ ಪೇಜಸ್. ಸೊ ನಿಮ್ಗೆ ಇಷ್ಟೊಂದು ಆಪ್ಷನ್ಸ್ ಇದೆ, ವೆಬ್ ಪೇಜಸ್ ಗಳಿದೆ. ಈಗ ನಾನು ಜಸ್ಟ್ ಯಾವುದೋ ಒಂದನ್ನ ಕ್ಲಿಕ್ ಮಾಡ್ಕೊಳ್ತೀನಿ.
ಸೊ ಯಾವುದೋ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ. ಓಕೆ, ಸೊ ಇದು ಏನು ಓಪನ್ ಆಯ್ತಲ್ಲ, ಇದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ ವೆಬ್ ಪೇಜ್. ಸೊ ವೆಬ್ಸೈಟ್ಗೆ ಹೋದ್ರಿ, ಯಾವ್ದೋ ಒಂದು ವೆಬ್ಸೈಟ್ ಅಲ್ಲಿ ಯಾವ್ದನ್ನ ಒಂದು ಓಪನ್ ಮಾಡಿದ್ರಿ, ಸೊ ನಿಮ್ಗೆ ಅದು ಓಪನ್ ಮಾಡಿದಾಗ ಬರ್ತಕ್ಕಂಥ ಪೇಜ್ಗೆ ಏನ್ ಹೇಳ್ತೀವಿ ಅಂತಂದ್ರೆ ವೆಬ್ ಪೇಜ್. ಇದನ್ನ ನಾವು ವೆಬ್ ಪೇಜ್ ಅಂತ ಹೇಳ್ತೀವಿ. ಸೊ ಇದನ್ನ ನೀವೇ ಡಿಸೈನ್ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ ಆಪ್ಷನ್ಸ್ ಬೇಕು, ಯಾವ ಫಾಂಟ್ ಯಾವ ಸ್ಟೈಲ್ ಅಲ್ಲಿ ಇರಬೇಕು, ಯಾವ ಸೈಜ್ ಅಲ್ಲಿ ಇರಬೇಕು, ಏನೇನು ಆಪ್ಷನ್ಸ್ ಬೇಕು, ಸೊ ಅಕಾರ್ಡಿಂಗ್ ಟು ಯುವರ್ ವಿಶ್ ಯು ಕ್ಯಾನ್ ಮಾಡಿಫೈ ಇಟ್. ನೀವು ಅದನ್ನ ಡಿಸೈನ್ ಮಾಡ್ಕೊಳ್ಬಹುದು. ಬಟ್ ಯು ನೀಡ್ ಟು ಲರ್ನ್ ಯಾವ ತರ ಡೆವಲಪ್ ಮಾಡಬೇಕು, ಯಾವ ತರ ಡಿಸೈನ್ ಮಾಡ್ಕೊಳ್ಳೋದನ್ನ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಸೊ ಇದನ್ನ ಏನಂತ ಹೇಳ್ತೀವಿ ಅಂತಂದ್ರೆ ಸೊ ವೆಬ್ ಡಿಸೈನ್ ಅಂತ ಹೇಳ್ತೀವಿ, ವೆಬ್ ಪೇಜ್ ಅನ್ನ ಡಿಸೈನ್ ಮಾಡೋದು. Okay. So, web design itself refers to the process of creating a web page's appearance. So, web page ಯಾವ ತರ ಅಪಿಯರೆನ್ಸ್, ಅದ್ರ ಅಪಿಯರೆನ್ಸ್ ಹೇಗಿರ್ಬೇಕು, ಸೊ ನಿಮ್ಗೆ ಯಾವ ಕಲರ್ ಇರಬೇಕು, ಯಾವ ಕಲರ್ ಸ್ಕೀಮ್ ಯಾವ ತರ ಇರಬೇಕು, ಬ್ಯಾಕ್ ಗ್ರೌಂಡ್ ಯಾವ ತರ ಇರಬೇಕು, ಆ ಪೇಜ್ ಲೇಔಟ್, ಅದ್ರ ಫಾಂಟ್, ಆ ಎಲ್ಲಾ ಆಪ್ಷನ್ಸ್ ಅನ್ನ ನೀವು ರೆಡಿ ಮಾಡೋದಕ್ಕೆ ಏನಂತ ಹೇಳ್ತೀವಿ ಅಂತಂದ್ರೆ ವೆಬ್ ಡಿಸೈನ್. ಈಗ ನೀವು ಮನೆ ಕಟ್ಬೇಕಾದ್ರೆ ಏನ್ ಮಾಡ್ತೀರಾ, ಯು ವಿಲ್ ಡೂ ಅ ಹ್ಯಾವ್ ಅ ಸ್ಕೆಚ್, ಬ್ಲೂ ಪ್ರಿಂಟ್ ನಿಮ್ಮ ಹತ್ರ ಇರುತ್ತೆ. ಸೊ ಎಲ್ಲೆಲ್ಲಿ ಏನೇನ್ ಬರ್ಬೇಕು ಅನ್ನೋದನ್ನೆಲ್ಲ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಕಟ್ತೀರಾ. ಅದೇ ತರ ಅಷ್ಟೇ. ಸೊ ನೀವು ವೆಬ್ ಪೇಜ್ ಪ್ಲಾನ್ ಪ್ರಕಾರ ನಿಮ್ಗೆ ಎಲ್ಲೆಲ್ಲಿ ಏನೇನ್ ಬೇಕು, ಆಪ್ಷನ್ಸ್ ಇರ್ಬೇಕು ಅನ್ನೋದನ್ನ ಪ್ಲಾನ್ ಮಾಡೋದಕ್ಕೆ ನಾವೇನಂತೀವಿ ಅಂತ ಹೇಳ್ತೀವಿ ಅಂದ್ರೆ ವೆಬ್ ಡಿಸೈನ್. ಸೊ ಎವ್ರಿ web page it has its own different content. So but all the pages are using same graphic. The graphic design ಎಲ್ಲ ಸೇಮ್ ಇರುತ್ತೆ, ಬಟ್ ಕಂಟೆಂಟ್ ಡಿಫ್ರೆಂಟ್ ಇರ್ತಾ ಹೋಗುತ್ತೆ. Often sites will use the website templates which contain all the basic elements of web design. The website's CSS style, buttons, backgrounds, borders, and various graphic elements like over images, bullets, and header banners. So when the website template is applied to the website, all the pages assume its appearance using the same style, background, and other graphical elements. ಸೊ ನಮ್ಗೆ ಇವಾಗ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಟೆಂಪ್ಲೇಟ್ಸ್ ಆಲ್ರೆಡಿ ರೆಡಿ ಇರ್ತಕ್ಕಂಥ ಟೆಂಪ್ಲೇಟ್ಸ್ ಗಳೇ ಸಿಗ್ತಾ ಹೋಗುತ್ತೆ. ಸೊ ನೀವು ವೆಬ್ ಪೇಜ್ ಅನ್ನ ಡಿಸೈನ್ ಮಾಡ್ಬೇಕಾದ್ರೆ ಯು ಕ್ಯಾನ್ ಯೂಸ್ ದೋಸ್ ಟೆಂಪ್ಲೇಟ್ಸ್ ಟು ಡಿಸೈನ್ ಯುವರ್ ಪೇಜ್. ಆ ಟೆಂಪ್ಲೇಟ್ಸ್ ಗಳನ್ನ ಯೂಸ್ ಮಾಡ್ಕೊಬೇಕಾದ್ರೆ ನೀವು ಲೈಕ್ PPT ಮಾಡ್ಬೇಕಾದ್ರೆ ನೋಡ್ತೀರಾ, ಸೊ ರೆಡಿ ಟೆಂಪ್ಲೇಟ್ಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಥೀಮ್ PPT ಥೀಮ್ಸ್ ಗಳನ್ನ ಡಿಫ್ರೆಂಟ್ ಆಗಿ ನೀವು ಚೂಸ್ ಮಾಡಬಹುದು. ಅದೇ ತರ ವೆಬ್ ಪೇಜಸ್ ವೆಬ್ ಡಿಸೈನ್ ಟೆಂಪ್ಲೇಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನೀವು ಅದನ್ನ ಚೂಸ್ ಮಾಡ್ಕೊಂಡು ಯು ಕ್ಯಾನ್, ಇಫ್ ಯು ವಾಂಟ್ ಯು ಕ್ಯಾನ್ ಅಪ್ಲೈ ಇಟ್. ಸೊ ವೆಬ್ ಡಿಸೈನ್ ಯಾವ ತರ ಇರಬೇಕು, ಏನೇನ್ ಕಂಡೀಷನ್ಸ್ ಆಗಿರ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಟ್ ಶುಡ್ ಬಿ ಯೂಸಬಿಲಿಟಿ, ಫಂಕ್ಷನಾಲಿಟಿ, ಬ್ರ್ಯಾಂಡಿಂಗ್, ಪ್ರೊಫೆಷನಲ್, ಮೆಸೇಜಿಂಗ್, ಸಿಂಪ್ಲಿಸಿಟಿ, ಎಂಗೇಜಿಂಗ್, ಆಕ್ಸೆಸಿಬಿಲಿಟಿ. ಸೊ ನೀವೇನ್ ವೆಬ್ ಪೇಜ್ ಅನ್ನ ಡಿಸೈನ್ ಮಾಡ್ತಾ ಇದ್ದೀರಾ ದಟ್ ಶುಡ್ ಬಿ ಯೂಸ್ಫುಲ್. ಸೊ ಪೀಪಲ್ ಅದನ್ನ ಯೂಸ್ ಮಾಡೋ ತರ ಇರಬೇಕು. ದೆನ್ ಫಂಕ್ಷನಾಲಿಟಿ. ಸೊ ನೀವು ವೆಬ್ ಡಿಸೈನ್ ಅನ್ನ ಯಾವ್ದಕ್ಕೆ ಪ್ರಿಪೇರ್ ಮಾಡ್ತೀರಾ, ದಟ್ ಶುಡ್ ಬಿ ಫಂಕ್ಷನಲ್. ಸೊ ಅವ್ರು ಏನೋ ಪರ್ಪಸ್ ಅದನ್ನ ನಿಮ್ ವೆಬ್ಸೈಟ್ ನ ಓಪನ್ ಮಾಡ್ತಾರೆ, ವೆಬ್ ಪೇಜ್ ನ ಓಪನ್ ಮಾಡ್ತಾರೆ ಅಂದ್ರೆ ಯು ಶುಡ್ ಗಿವ್ ಸಮ್ ಇನ್ಫಾರ್ಮೇಶನ್ ಟು ದೆಮ್. ಯೂಸ್ಫುಲ್ ಆಗೋ ತರ ಇರಬೇಕು, ಫಂಕ್ಷನಲ್ ಆಗಿರ್ಬೇಕು. ಅಂಡ್ ಬ್ರ್ಯಾಂಡಿಂಗ್. ಸೊ ನಿಮ್ಮ ವೆಬ್ ಪೇಜ್ ಬೇರೆಯವ್ರ ವೆಬ್ ಪೇಜ್ ಗಿಂತ ಡಿಫ್ರೆಂಟ್ ಆಗಿರ್ಬೇಕು. ಶುಡ್ ಬಿ ಬ್ರ್ಯಾಂಡ್. ಅಂಡ್ ಪ್ರೊಫೆಷನಲ್. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಅಥವಾ ಸುಮ್ಮನೆ ಏನೋ ಕ್ರಿಯೇಟ್ ಮಾಡೋದಕ್ಕಿಂತ ಸೊ ಪ್ರೊಫೆಷನಲ್ ಆಗಿ ಡಿಫ್ರೆಂಟ್ ಟೆಕ್ನಿಕ್ಸ್ ಅನ್ನ, ಡಿಫ್ರೆಂಟ್ ಫೀಚರ್ಸ್ ಅನ್ನ, ಸೊ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಡಿಸೈನ್ ಯುವರ್ ವೆಬ್ ಪೇಜ್. ಅಂಡ್ ದೇರ್ ಶುಡ್ ಬಿ ಮೆಸೇಜಿಂಗ್. ಯು ಶುಡ್ ಗಿವ್ ಅ ಮೆಸೇಜ್ ಟು ದಿ ಪೀಪಲ್. ಅಂಡ್ ಲೈಕ್ ನಿಮ್ ಅಲ್ಲಿ ನೀವು ಲಾಗಿನ್ ಡೀಟೇಲ್ಸ್ ಅನ್ನ ಕೊಡ್ಬೋದು, ಚಾಟ್ ಮಾಡೋ ಆಪ್ಷನ್ಸ್ ಅನ್ನ ಪ್ರೊವೈಡ್ ಮಾಡ್ಬೋದು. ಅಂಡ್ ಇವಾಗ ವೆಬ್ ಡಿಸೈನ್ ಮಸ್ಟ್ ಬಿ ಸಿಂಪಲ್, ಈಸಿ ಆಗಿರ್ಬೇಕು. ತುಂಬಾ ಓವರ್ ಆಗಿ ಆಪ್ಷನ್ಸ್ ಅನ್ನ ಡಿಫ್ರೆಂಟ್ ಲೈಕ್ ಯೂಸ್ ಮಾಡಕ್ ಬರ್ದಲೇ ಇರೋ ತರ ಸಿಂಪಲ್ ಆಗಿದ್ರೆ ಇಟ್ ಶುಡ್ ಬಿ ಯೂಸ್ಫುಲ್ ಅಂಡ್ ಆಕ್ಸೆಸಿಬಲ್. ಸೊ ನೀವು ಯಾವಾಗಾದ್ರೂ ನಿಮ್ಮ ವೆಬ್ ಪೇಜ್ ಅನ್ನ ಆಕ್ಸೆಸಿಬಲ್ ಮಾಡೋ ತರ ಲೈಕ್ ನೀವು ಯು ಕ್ಯಾನ್ ಕ್ರಿಯೇಟ್ ಆಪ್ಷನ್ ಲೈಕ್ ಪಬ್ಲಿಕ್, ಪ್ರೈವೇಟ್. ಸೊ ಡಿಫ್ರೆಂಟ್ ಆಪ್ಷನ್ಸ್ ಅನ್ನ ಚೂಸ್ ಮಾಡ್ಕೊಳ್ಬಹುದು. ಸೊ ನಾವು ವಿ ಆರ್ ಇನ್ ದಿ ಮೇನ್ ಪಾರ್ಟ್, ದಟ್ ಈಸ್ ಕ್ರಿಯೇಷನ್ ಆಫ್ ವೆಬ್ ಪೇಜ್. ವೆಬ್ ಪೇಜ್ ಅನ್ನ ಯಾವ ತರ ಕ್ರಿಯೇಟ್ ಮಾಡ್ಬೋದು ಅಥವಾ ಡಿಸೈನ್ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. There are various in this method it consists of various steps. So according to the steps we have to create a web page. So the first thing is step 1, open a notepad. So notepad ಅನ್ನು open ಮಾಡ್ಕೊಳ್ಳಿ. Then type the following facts in the notepad. So first is HTML.
It indicates the beginning of HTML document. Then head. It is used to start the header section. All the information related to web page is entered in between opening and closing the head type. So it is used to start the header section. Header section ಅನ್ನು start ಮಾಡೋದಕ್ಕೆ and ಎಲ್ಲ information ಕೂಡ ವೆಬ್ ಪೇಜ್ ರಿಲೇಟೆಡ್ ಆಗಿರೋದು. ಸೊ ಓಪನಿಂಗ್ ಕ್ಲೋಸಿಂಗ್ ಟೈಪ್ ಹೆಡ್ ಟೈಪ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಅನ್ನು ನೀವೇನ್ ಮಾಡ್ತೀರಾ ಎಂಟರ್ ಮಾಡ್ತಾ ಹೋಗ್ತೀರಾ. ಅಂಡ್ ಸೊ ನೀವು ಏನೇನ್ ರಿಕ್ವೈರ್ಮೆಂಟ್ಸ್ ನ ಏನೇನ್ ಕನ್ಸಿಡರೇಷನ್ ತಗೊಳ್ಬೇಕು ವೈಲ್ ಡೆವಲಪಿಂಗ್ ವೆಬ್ ಪೇಜ್ ಅಂತ ನೋಡ್ತಾ ಹೋಗೋಣ. ಸೊ ಗ್ಯಾದರ್ ರಿಕ್ವೈರ್ಮೆಂಟ್ಸ್. ಫಸ್ಟ್ ವೆಬ್ ಪೇಜ್ ನ ಡಿಸೈನ್ ಮಾಡ್ಬೇಕಾದ್ರೆ ಯು ನೀಡ್ ಟು ಹ್ಯಾವ್ ದಿ ಏನಕ್ಕೆ ವೆಬ್ ಪೇಜ್ ನ ಮಾಡ್ತಾ ಇದೀರಾ, ವಾಟ್ ಇಸ್ ದ ರಿಕ್ವೈರ್ಮೆಂಟ್, ಯಾವ ಪರ್ಪಸ್ಗೋಸ್ಕರ ವೆಬ್ ಪೇಜ್ ನ ಮಾಡ್ತಾ ಇದೀರಾ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ದೆನ್ ಯು ಹ್ಯಾವ್ ಟು ಪ್ರಿಪೇರ್ ಅ ಪ್ರಪೋಸಲ್. ನಿಮ್ ವೆಬ್ ಪೇಜ್ ಯಾವ ತರ ಇರಬೇಕು, ಒಂದು ಪ್ರಪೋಸಲ್ ಅನ್ನ ರೆಡಿ ಮಾಡ್ಕೊಳ್ಬೇಕು, ಯಾವ ಪ್ಲಾನ್ ರೆಡಿ ಮಾಡ್ಕೊಳ್ಬೇಕು. ದೆನ್ ನ್ಯಾವಿಗೇಷನ್ ಸಮ್ಮರಿ ಮಾಡ್ಕೊಳ್ಳಿ. ದೆನ್ ವೈರ್ ಫ್ರೇಮ್, ಕಂಟೆಂಟ್ ಕಲೆಕ್ಷನ್, ಏನೇನ್ ಡೀಟೇಲ್ಸ್ ಇರಬೇಕು ನಿಮ್ಮ ವೆಬ್ ಪೇಜ್ ಅಲ್ಲಿ ಅನ್ನೋದು. ದೆನ್ ಪ್ರಾಜೆಕ್ಟ್ ಟೈಮ್ ಲೈನ್, ಎಷ್ಟು ದಿನದಲ್ಲಿ ಆ ವೆಬ್ ಡಿಸೈನ್ ಕಂಪ್ಲೀಷನ್ ಆಗ್ಬೇಕು ಅನ್ನೋದನ್ನ. ದೆನ್ ಮಾರ್ಕಪ್ ಡಿಸೈನ್. ಸೊ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ಬೇಕು, ಅದನ್ನ ಡೆವಲಪ್ ಮಾಡಬೇಕು. ದೆನ್ ಪ್ರೋಟೋಟೈಪ್ ಸಬ್ಮಿಷನ್. ಆ ಡೆವಲಪ್ಮೆಂಟ್ ಆದ್ಮೇಲೆ ಅದನ್ನ ಸಬ್ಮಿಟ್ ಮಾಡಿ. ಇಫ್ ಇಟ್ ಇಸ್ ಓಕೆ, ನಿಮ್ಮ ಡಿಸೈನ್ ಓಕೆ ಅಂತ ಅನ್ಸುತ್ತೆ, ದೆನ್ ಲಾಂಚ್ ಇಟ್. ಸೊ ನೀವು ಆ ಡಿಸೈನ್ ಅನ್ನ ಲಾಂಚ್ ಮಾಡಬಹುದು. Third step, next second step ಅಲ್ಲಿ third one, title. It indicates the opening of the title tag and the matter that appears on the title bar is displayed between the opening and closing of the title tag. So you should give a title to your design. So ನೀವು ಅದಕ್ಕೆ ನೇಮ್ ಕೊಡಬೇಕು. ಏನ್ ಪೇಜ್ ನೇಮು ಅದನ್ನ ಓಪನ್ ಮಾಡಿದಾಗ ಅದು ಅಪಿಯರ್ ಆಗೋ ತರ ಮಾಡಬೇಕು. Then title, it indicates the closing of the title tag. Then /head, it indicates the closing of the head tag. So next is body. It indicates the opening of the body tag. All the matter that the user wants to display on the web page is typed between the opening and the closing of the body tags. Then /body, it indicates the closing of body tag. Then /html, it indicates the end of the HTML document. The step 3 is, once the tags are entered, the next step is to save the notepad file. The file should be given HTML extension. So third step ಏನ್ ಮಾಡ್ಬೇಕಂದ್ರೆ ನೀವು ಇದನ್ನೆಲ್ಲ ಮಾಡ್ತಾ ಇರೋದು ನೋಟ್ ಪ್ಯಾಡ್ ಅಲ್ಲಿ. ಸೊ ನೀವು ಒಂದ್ಸತಿ ಎಲ್ಲ ಎಂಟರ್ ಆದ್ಮೇಲೆ ಎಲ್ಲ ಡೀಟೇಲ್ಸ್ ಅನ್ನ ನೀವು ಟೈಪ್ ಮಾಡಾದ್ಮೇಲೆ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಸೇವ್ ದಿ ನೋಟ್ ಪ್ಯಾಡ್ ಫೈಲ್. ನೋಟ್ ಪ್ಯಾಡ್ ಅಲ್ಲಿ ಅದನ್ನ ಸೇವ್ ಮಾಡ್ಕೊಂಡು ಸೊ ಫೈಲ್ ಅನ್ನ ನೀವೇನ್ ಮಾಡ್ಬೇಕು, HTML ಎಕ್ಸ್ಟೆನ್ಷನ್ ಅನ್ನ ತಗೊಳ್ಳಿ ಅದಕ್ಕೆ. ನೆಕ್ಸ್ಟ್ ಸ್ಟೆಪ್ 4, after the file is saved, the next step is close the notepad. So once file save ಆದ್ಮೇಲೆ ಅದನ್ನ notepad ಅನ್ನ ಕ್ಲೋಸ್ ಮಾಡಿ. So step 5, open the file that has been created by double click on the icon. It will open in the default browser. So ನೀವು once ಅದನ್ನ create ಮಾಡಾದ್ಮೇಲೆ so you can double click on the icon. It will open in the default browser. So ನೀವು ಅದನ್ನ double click ಮಾಡಿದ್ರೆ so it will open in the default browser. So web browser ಗೆ ತಗೊಂಡು ಡೈರೆಕ್ಟ್ ಆಗಿ ನಿಮ್ಮ ವೆಬ್ ಪೇಜ್ ಓಪನ್ ಆಗುತ್ತೆ. So these are the steps while designing the web page. So first step ನೀವೇನ್ ಮಾಡ್ಬೇಕಂತಂದ್ರೆ you have to open a notepad. So ನೀವು ವೆಬ್ ಪೇಜ್ ನ ಡಿಸೈನ್ ಮಾಡ್ಬೇಕಾದ್ರೆ ನೋಟ್ಪ್ಯಾಡ್ ಅನ್ನು ಓಪನ್ ಮಾಡ್ಕೊಳ್ಳಿ. So then you have to type the following tags. Tags ಅನ್ನ ಟೈಪ್ ಮಾಡ್ಬೇಕಾಗುತ್ತೆ. ಫಸ್ಟ್ HTML ಟೈಪ್ ಮಾಡಿ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ತೀರಾ. Then head. So ಮತ್ತೆ head ಅಲ್ಲಿ ಇದಾದ್ಮೇಲೆ ಟೈಟಲ್, then /title /head, then body /HTML. Then step 3, ಅಷ್ಟು ಡೀಟೇಲ್ಸ್ ಅನ್ನ ಟ್ಯಾಗ್ಸ್ ಅನ್ನ ಎಂಟರ್ ಮಾಡಾದ್ಮೇಲೆ ನೆಕ್ಸ್ಟ್ ಯು ಹ್ಯಾವ್ ಟು ಸೇವ್ ಯುವರ್ ನೋಟ್ಪ್ಯಾಡ್ ಫೈಲ್. ಆ ಫೈಲ್ ಅನ್ನ ಸೇವ್ ಮಾಡಿ. ಇಟ್ ಶುಡ್ ಬಿ ಗಿವನ್ HTML ಎಕ್ಸ್ಟೆನ್ಷನ್. ಸೊ ದೆನ್ ದ ಫೈಲ್ ಅನ್ನ ಸೇವ್ ಮಾಡಾದ್ಮೇಲೆ ಕ್ಲೋಸ್ ದಿ ನೋಟ್ಪ್ಯಾಡ್ ಅನ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ ನೀವು ಏನ್ ಫೈಲ್ ಅನ್ನ ಸೇವ್ ಮಾಡಿರ್ತೀರಲ್ಲ, just double click on that and it will open in the browser. ನೀವು ಅದನ್ನ ಓಪನ್ ಕ್ಲಿಕ್ ಮಾಡಿದ್ಮೇಲೆ ಸೊ ಆಟೋಮೆಟಿಕಲಿ ಇಟ್ ವಿಲ್ ಓಪನ್ ಯುವರ್ ಡಿಫಾಲ್ಟ್ ಬ್ರೌಸರ್, ಗೂಗಲ್ ಕ್ರೋಮೋ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆರ್ ಮೊಜಿಲ್ಲಾ ಫೈರ್ಫಾಕ್ಸ್. ಸೊ ಯಾವುದೋ ಒಂದು ಬ್ರೌಸರ್ ಅಲ್ಲಿ ನಿಮ್ಮ ಏನ್ ಫೈಲ್ ಅನ್ನ ಕ್ರಿಯೇಟ್ ಮಾಡಿದೀರಾ, ಡಿಸೈನ್ ಕ್ರಿಯೇಟ್ ಮಾಡಿದೀರಾ, ಸೊ ಅದು ಆಟೋಮೆಟಿಕಲಿ ಓಪನ್ ಆಗುತ್ತೆ. ಸೊ ದೀಸ್ ಆರ್ ದಿ ಸ್ಟೆಪ್ಸ್ ವೈಲ್ ಡಿಸೈನಿಂಗ್ ದಿ ವೆಬ್ ಪೇಜ್. ಥ್ಯಾಂಕ್ ಯು.